ನಮಸ್ಕಾರ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ. ಯಾಕಪ್ಪ ಅಂದ್ರ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿ ಕುಂದಾನಗರಿ ಬೆಳಗಾವಿ ಬಗ್ಗೆ ವಿಡಿಯೋ ಮಾಡಾಕತ್ತೇನ್ರಿ. ಇದ ನಮ್ಮ ಬೆಳಗಾವಿ ಒಳಗೆ ಯಾರ್ಯಾರ ಈ ವಿಡಿಯೋ ಮಾಡಾಕತ್ತೀರಿ ಎಲ್ಲಾರು ಜೈ ಬೆಳಗಾವಿ ಅಂತೇಳಿ ಕಮೆಂಟ್ ಮಾಡ್ರಿ. ಯಾರಪ್ಪಂದ ಏನೈತಿ ಬೆಳಗಾವಿ ನಮ್ದ ಐತಿ. ಈ ಸಲ ಕಪ್ಪು ನಮ್ದ ಆಗೇತ್ರಿ ಈಗ ಆಲ್ರೆಡಿ. ಮತ್ತ ಈ ವಿಡಿಯೋನ ಅಷ್ಟ ಜೋಸ್ಲಿ ಚಾಲು ಮಾಡ್ರಿ. ಯಾಕಪ್ಪ ಅಂದ್ರೆ ನಿನ್ನೆ ಕನ್ನಡ ರಾಜ್ಯೋತ್ಸವ ಆಗೈತಿ ನವೆಂಬರ್ 1. ಚೆನ್ನಮ್ಮ ಸರ್ಕಲ್ ಯಾವ ರೀತಿ ಕನ್ನಡ ರಾಜ್ಯೋತ್ಸವ ಅಂತ ಎಲ್ಲಾರು ಹೋಗಿರ್ಬೋದು. ನಾ ಹೋಗಿಲ್ರಿ, ಈ ಸಲ ಮಿಸ್ ಆತು. ವಾಸಲ ಹೋಗಿದ್ನಿ ಮಾಡ್ರಿ, ವಿಜೃಂಭಣೆಯಿಂದ ಮಾಡಿದಾರು. ಬರ್ರಿ ತಡ ಮಾಡೋದ್ ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಒಳಗ ನಮ್ಮ ಬೆಳಗಾವಿ ಚರಿತ್ರೆ ಮತ್ತ ಯಾವ್ಯಾವ ರಾಜ್ಯ ವಂಶಗಳ ಹೋಗಿದಾವ ಅಂತೇಳಿ ಈ ವಿಡಿಯೋ ಒಳಗೆ ಹೇಳಾಕತ್ತೀನಿ. ಇದ ನಾಲೆಜ್ ಪರ್ಪಸ್ ಆಗಿರ್ತೈತಿ. ಮತ್ತ ಎಲ್ಲಾರು ಜೈ ಬೆಳಗಾವಿ ಬೆಳಗಾವಿ ನಮ್ದು ಐತಿ ಅಂತ ಹೇಳ್ಕೊಂಡ್ ಅಡ್ಡಾಡ್ತಾರ. ಬಟ್ ಅದರ ಚರಿತ್ರೆ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕ ನಿಮಗೋಸ್ಕರ ಈ ವಿಡಿಯೋ ಮಾಡಾಕತ್ತೇನ್ರಿ. ಎಲ್ಲಾರು ಚಲೋ ತಮ್ಮ ಕೇಳ್ರಿ, ಸ್ಕಿಪ್ ಮಾಡ್ದಂಗ ವಿಡಿಯೋ ನೋಡ್ರಿ. ಎಲ್ಲಾರು ಯೂಸ್ಫುಲ್ ಅಂತ ವಿಡಿಯೋ ಐತಿ. ನಮ್ಮ ಬೆಳಗಾವಿ ಪುರಾತನ ಹೆಸರು ಏನಂದ್ರ ವೇಣುಗ್ರಾಮ ಅಂತಿತ್ರಿ. ಆದ್ರೆ ಈಗ ಬೆಳಗಾವಿ ಅಂತ ಕರ್ದತ್ರಿ. ಯಾಕಪ್ಪ ಅಂದ್ರ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಬೆಳಿಗ್ಗೆ ಎಲ್ಲಾರು ನೋಡ್ತೀರಿ ನೀವ ಮಂಜು ಬೀಳ್ತೈತಿ. ನಿಮ್ಮ ಗ್ರಾಮಗಳು ನೋಡ್ಬೋದು, ನಮ್ ಬೆಳಗಾವಿ ಸೈಡ್ ಎಲ್ಲಾರು ಮಂಜು ಬೀಳ್ತೈತ್ರಿ. ಅದ ನಮ್ ಬೆಳಗಾವಿಗೆ ಹೆಸರು ಬಂದಿದ್ದ ನಾವು ಬೆಳಿಗ್ಗೆ ಮಂಜು ಬೀಳೋದ್ ಸಂಬಂಧ ಅದಕ್ಕ ಬೆಳಗಿನ ಪ್ಲಸ್ ಆವಿ ಅಂದ್ರೆ ಬೆಳಗಾವಿ ಅಂತೇಳಿ ಹೆಸರು ಬಂತ್ರಿ. ಮತ್ತ ಇಲ್ಲಿಯ ಪ್ರಮುಖ ಪ್ರಾಚೀನ ಸ್ಥಳ ಯಾವ್ದಂದ್ರ ಹಲಸಿ ಅಂತ ಹೇಳ್ರಿ. ಇಲ್ಲಿ ಉಪಲಬ್ಧವಾಗಿರುವ ತಾಮ್ರ ಶಾಸನ ಆಧಾರ ಮೇಲೆ ಹಲಸಿ ಕೆಲವು ಕದಂಬ ವಂಶದ ಅರಸರ ರಾಜಧಾನಿ ಆಗಿತ್ತಂತೆ ಊಹಿಸ್ತಾರ್ರಿ. ಮತ್ತ 6ನೇ ಶತಮಾನದಿಂದ ಸುಮಾರು ಕ್ರಿಸ್ತ ಶಕ 760ವರೆಗೆ ಈ ಸ್ಥಳ ಚಾಲುಕ್ಯ ಸಾಮ್ರಾಜ್ಯದ ಭಾಗವಾಯಿತಂತೆ ಹೇಳ್ತಾರ್ರಿ. ನಂತರ ರಾಷ್ಟ್ರಕೂಟರ ನಿಯಂತ್ರಣಕ್ಕೆ ಸಾಗತತ್ರಿ. ಮತ್ತ ರಾಷ್ಟ್ರಕೂಟರ ಶಕ್ತಿ ಕಡಿಮೆ ಆಕತ್ರಿ. ಅವಾಗ ನಂತರ ರಕ್ತವಂಶದ ಕೈಯಲ್ಲಿದ್ದ ವೇಣುಗ್ರಾಮ 1210 ನಂತರ ರಾಜಧಾನಿ ಆಕತಂತ್ರಿ ನಮ್ಮ ಬೆಳಗಾವಿ. ಮತ್ತ 1250 ನಂತರ ದೇವಗಿರಿಯ ಯಾದವರು ಈ ಪ್ರದೇಶವನ್ನ ಸ್ವಲ್ಪ ಕಾಲ ಆಳ್ತಾರಂತ್ರಿ. ನಂತರ 1360ರಲ್ಲಿ ದೆಹಲಿ ಸುಲ್ತಾನೇಟ್ಗಳ ಕೈಯಲ್ಲಿ ಯಾದವರು ಸೋಲು ಅನುಭವಿಸಿದ ನಂತರ ಸ್ವಲ್ಪ ಕಾಲ ದೆಹಲಿ ಆಡಳಿತದಲ್ಲಿ ಬೆಳಗಾವಿ ಜಿಲ್ಲೆ ಹೊಕ್ಕತ್ರಿ. ಮತ್ತ ಆಗ ಬೆಳಗಾವಿ ಜಿಲ್ಲೆ ಯಾರ ಕೈಯಾಗ ಅಂದ್ರೆ ದೆಹಲಿ ಸುಲ್ತಾನರ ಕೈಯಾಗ ಇಳಿತತ್ರಿ. ಮತ್ತ ಅದೇ ಕೆಲವೇ ವರ್ಷಗಳ ನಂತರ ವಿಜಯನಗರ ಸಾಮ್ರಾಜ್ಯ ಈ ಪ್ರದೇಶವನ್ನ ತನ್ನದಾಗಿಸಿಕೊಂಡಿತು. ಮತ್ತ ಬೆಳಗಾವಿ ಜಿಲ್ಲೆಯ ಉತ್ತರ ಭಾಗಗಳು 1347ರಲ್ಲಿ ಬಹಮನಿ ಸುಲ್ತಾನರ ಕೈ ಸೇರಿದವು. ಮತ್ತ 1473ರಲ್ಲಿ ಬೆಳಗಾವಿ ಪಟ್ಟಣ ಮತ್ತು ಜಿಲ್ಲೆಯ ಉಳಿದ ಭಾಗಗಳನ್ನ ಸಹ ಬಹಮನಿ ಸುಲ್ತಾನರು ಗೆಲ್ತಾರ್ರಿ. ಮತ್ತ ಬಿಜಾಪುರದ ಸುಲ್ತಾನರನ್ನ ಔರಂಗಜೇಬ 1686ರಲ್ಲಿ ಸೋಲಿಸ್ತಾನಂತ್ರಿ. ಅದಾದ್ಮೇಲೆ ಸ್ವಲ್ಪ ಕಾಲ ಬೆಳಗಾವಿ ಮೊಘಲ್ ಸಾಮ್ರಾಜ್ಯದ ಭಾಗವಾಕೈತ್ರಿ. ಮತ್ತ 1776ರಲ್ಲಿ ಹೈದರ್ ಅಲಿ ಈ ಪ್ರದೇಶವನ್ನ ಗೆದ್ರು ಸಹ ಬ್ರಿಟಿಷ್ ಸಹಾಯದಿಂದ ಮರಾಠ ಪೇಶಿಗಳು ಈ ಪ್ರದೇಶವನ್ನ ಗೆಲ್ತಾರಂತ್ರಿ. ಮತ್ತ 1818ರಲ್ಲಿ ಬ್ರಿಟಿಷ್ ಆಡಳಿತಕ್ಕೆ ಸಾಗಿದ ಬೆಳಗಾವಿ ಧಾರವಾಡ ಜಿಲ್ಲೆಯ ಭಾಗವಾಕೈತಂತ್ರಿ. ಆಮೇಲೆ 1836ರಲ್ಲಿ ಈ ಜಿಲ್ಲೆಯನ್ನ 2 ಭಾಗಗಳಾಗಿ ಮಾಡಿ ಉತ್ತರ ಭಾಗವನ್ನ ಬೆಳಗಾವಿ ಜಿಲ್ಲೆಯಾಗಿ ಮಾಡಲಕತ್ರಿ. ಮತ್ತ 1947ರಲ್ಲಿ ಭಾರತ ಸ್ವತಂತ್ರ ಪಡೆದ ನಂತರ ಬೆಳಗಾವಿ ಮುಂಬೈ ರಾಜ್ಯದ ಭಾಗವಾಕೈತ್ರಿ. ಆದ್ರೆ 1956ರಲ್ಲಿ ನಡೆದ ರಾಜ್ಯಗಳ ಮರು ವಿಂಗಡಣಾ ಕಾಯ್ದೆಯ ಪ್ರಕಾರ ಬೆಳಗಾವಿಯನ್ನ ಆಗಿನ ಮೈಸೂರು ರಾಜ್ಯಕ್ಕೆ ಸೇರಿಸಲಾಗತ್ರಿ. ನಂತರ 1976ರಲ್ಲಿ ಮೈಸೂರು ಕರ್ನಾಟಕ ರಾಜ್ಯವಾದ ನಂತರ ಬೆಳಗಾವಿ ಕರ್ನಾಟಕದ ಭಾಗವಾಗಿ ಮುಂದುವರಿತದಂತ್ರಿ. ನಂತರ ಬೆಳಗಾವಿ ಜಿಲ್ಲೆಯಲ್ಲಿರುವ ಕಿತ್ತೂರು ಚಾರಿತ್ರಿಕವಾಗಿ ಪ್ರಸಿದ್ಧ. ಎಲ್ಲರಿಗೂ ಗೊತ್ತೈತಿ ನಮ್ಮ ಕಿತ್ತೂರು ಸಾಮ್ರಾಜ್ಯದ ಬಗ್ಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಎಲ್ಲರಿಗೂ ಗೊತ್ತು. ಸಂಗೊಳ್ಳಿ ರಾಯಣ್ಣ ಇನ್ನ ಅನೇಕ ನಮ್ಮ ಭಾರತಕ್ಕೆ ಸ್ವತಂತ್ರ ತಂದು ಕೊಂಡಾರ್ರಿ. ಮತ್ತ ಆ ಚರಿತ್ರೆಯೊಳಗ ಸಾಹಸ ಮತ್ತು ಧೈರ್ಯದ ಪ್ರತೀಕವಾಗ್ತಾಳ್ರಿ ರಾಣಿ ಚೆನ್ನಮ್ಮ. ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ ಬೆಳಗಾವಿ ಇನ್ನೊಬ್ಬ ಪ್ರಸಿದ್ಧ ವ್ಯಕ್ತಿ ಯಾರಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣ. ಮತ್ತ ಅಮಟೂರು ಬಾಳಪ್ಪ ಒಬ್ಬದ. ಆದ್ರೆ ಇನ್ನೂ ಮಠ ಬೆಳಕಿಗೆ ಬಂದಿಲ್ರಿ. ಯಾಕಂದ್ರೆ 1ನೇ ಯುದ್ಧದಾಗ ಅಮಟೂರು ಬಾಳಪ್ಪ ಚೆನ್ನಮ್ಮನನ್ನ ಉಳಿಸುವ ಸಲುವಾಗಿ ಸಾಯ್ತಾರ್ರಿ, ಅಂದ್ರ ಹುತಾತ್ಮರಾಕಾರು. ಅದ್ರ ಸಂಬಂಧ ಈ ಪಾತ್ರದ ಪ್ರಸಿದ್ಧ ಏನಂದ್ರೆ ಬ್ರಿಟಿಷ್ ಚಾಕರಿಯನ್ನ ದುಡ್ಡಿಟ್ಟ ಕೊಂದಂತ ಅಮಟೂರು ಬಾಳಪ್ಪ ಇನ್ನೂ ಮಠ ಬೆಳಕಿಗೆ ಬಂದಿಲ್ಲ. ನಂತರ ಸ್ವತಂತ್ರ ಪೂರ್ವ ಭಾರತದ ಇತಿಹಾಸದಲ್ಲೂ ಬೆಳಗಾವಿ ತನ್ನದೇ ಆದ ಪಾತ್ರವನ್ನು ಹೊಂದೈತ್ರಿ. ಡಿಸೆಂಬರ್ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ಬೆಳಗಾವಿ ಒಳಗ 39ನೇ ಭಾರತೀಯ ಕಾಂಗ್ರೆಸ್ ಅಧಿವೇಶನ ಕೂಡ ಬೆಳಗಾವಿ ಒಳಗ ನಡೆದೈತ್ರಿ. ಇನ್ನ ಅನೇಕ ರೀತಿಯ ಬೆಳಗಾವಿ ಬಗ್ಗೆ ಇತಿಹಾಸದ ಬಗ್ಗೆ ಇನ್ನ ರಗಡ್ ಹೇಳೋದೈತ್ರಿ. ಆದ್ರೆ ಇಷ್ಟ ಶಾರ್ಟ್ ಒಳಗ ಈ ವಿಡಿಯೋ ಒಳಗ ಹೇಳಾಕತ್ತೇನ್ರಿ. ಇನ್ನೂ ಏನ್ರಿ ಹೆಚ್ಚಿನ ವಿಡಿಯೋ ಬೇಕಂದ್ರ ಪ್ಲೀಸ್ ಕಮೆಂಟ್ ಒಳಗ ಕಮೆಂಟ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋ ನಿಮ್ಗೋಸ್ಕರ ತರ್ತೇನ್ರಿ. ಮತ್ತ ಮುಂದಿನ ವಿಡಿಯೋ ಸಿಗೋಣ್ರಿ. ಬಾಯ್.